ಮುರಳಿಯ ದಿನಾಂಕ 9/12/2024 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ವಿನಾಶಕ್ಕಿಂತ ಮುನ್ನ ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು. ಧಾರಣೆ ಮಾಡಿಕೊಂಡು ಅನ್ಯರಿಗೆ ತಿಳಿಸಿರಿ, ಆಗ ಶ್ರೇಷ್ಠ ಪದವಿ ಸಿಗುವುದು. ಪ್ರಶ್ನೆ: ರಾಜಯೋಗಿ ವಿದ್ಯಾರ್ಥಿಗಳಿಗೆ ತಂದೆಯ ಮಾರ್ಗದರ್ಶನ ಏನಾಗಿದೆ? ಉತ್ತರ: ತಮಗೆ ಮಾರ್ಗದರ್ಶನವಾಗಿದೆ. ಒಬ್ಬ ತಂದೆಗೆ ಮಕ್ಕಳಾಗಿ ಅನ್ಯರ ಜೊತೆ ಮನಸ್ಸನ್ನ ತೊಡಗಿಸಬಾರದು. ಪ್ರತಿಜ್ಞೆ ಮಾಡಿ ಪತಿತರು ಆಗಬಾರದು. ತಾವೀ ರೀತಿ ಸಂಪೂರ್ಣ ಪಾವನರಾಗಿರಿ. ತಂದೆ ಮತ್ತು ಶಿಕ್ಷಕನ ನೆನಪು ಸ್ವತಃವಾಗಿ ನಿರಂತರವಾಗಿ ಬರುತ್ತಿರಬೇಕು. ತಂದೆಯ ನೆನಪು ಸ್ವತಃವಾಗಿ ನಿರಂತರವಾಗಿ ಇರಬೇಕು. ಆ ರೀತಿ ಸಂಪೂರ್ಣ ಪಾವನರಾಗಿರಿ. ಒಬ್ಬ ತಂದೆಯ ಜೊತೆಯಲ್ಲಿಯೇ ಪ್ರೀತಿ ಇಟ್ಟುಕೊಳ್ಳಿ. ತಂದೆಯನ್ನೇ ಪ್ರೀತಿ ಮಾಡಿ, ಅವರನ್ನೇ ನೆನಪು ಮಾಡಿ. ಆಗ ತಮಗೆ ಬಹಳ ಶಕ್ತಿ ಸಿಗುವುದು. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಾರೆ. ಯಾವಾಗ ಈ ಶರೀರವಿರುವುದು ಆಗಲೇ ತಿಳಿಸುತ್ತಾರೆ. ಸನ್ಮುಖದಲ್ಲೇ ತಿಳಿಸಲಾಗುವುದು. ಏನನ್ನು ಸಮ್ಮುಖದಲ್ಲಿ ತಿಳಿಸುತ್ತಾರೆ ಅದು ಮತ್ತೆ ಬರವಣಿಗೆಯ ಮೂಲಕ ಎಲ್ಲರ ಬಳಿ ಹೋಗುವುದು. ತಾವು ಇಲ್ಲಿ ಬಂದಿರುವುದೇ ಸನ್ಮುಖದಲ್ಲಿ ಕೇಳಲು. ಬೇಹದ್ದಿನ ತಂದೆ ಆತ್ಮರಿಗೆ ತಿಳಿಸುತ್ತಾರೆ. ಆತ್ಮವೇ ಕೇಳುವುದು, ಎಲ್ಲವನ್ನ ಆತ್ಮವೇ ಮಾಡುವುದು ಈ ಶರೀರದ ಮೂಲಕ. ಆದ್ದರಿಂದ ಮೊಟ್ಟ ಮೊದಲು ತಮ್ಮನ್ನು ತಾವು ಆತ್ಮ ಎಂದು ಅವಶ್ಯವಾಗಿ ತಿಳಿದುಕೊಳ್ಳಬೇಕು. ಗಾಯನವೂ ಇದೆ. ಆತ್ಮರು ಪರಮಾತ್ಮರು ಬಹಳ ಕಾಲದಿಂದ ಅಗಲಿ ಹೋಗಿದ್ದರು. ಯಾವಾಗ ದಳ್ಳಾಳಿಯ ರೂಪದಲ್ಲಿ ತಂದೆ ಬಂದರು ಆಗ ಮಂಗಳ ಮಿಲನವಾಯಿತು. ಎಲ್ಲರಿಗಿಂತ ಮೊಟ್ಟ ಮೊದಲು ತಂದೆಯಿಂದ ಯಾರು ದೂರವಾದರು, ಪಾತ್ರ ಮಾಡಲು ಬಂದರು. ತಮ್ಮನ್ನು ಕೇಳಲಾಗತ್ತೆ, ಎಷ್ಟು ಸಮಯ ತಾವು ತಂದೆಯಿಂದ ದೂರವಿದ್ದೀರಿ? ತಾವು ಹೇಳುತ್ತೀರಾ 5,000 ವರ್ಷಗಳ ಕಾಲ. ಪೂರ್ತಿ ಲೆಕ್ಕಾಚಾರ ಇದೆ ಅಲ್ವಾ? ಇದನ್ನಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ಹೇಗೆ ನಂಬರ್ ಬಾರಾಗಿ ಬರುತ್ತೇವೆ. ತಂದೆ ಮೇಲೆ ಇರುತ್ತಾರೆ, ಅವರೂ ಸಹ ಈಗ ಕೆಳಗೆ ಬಂದಿದ್ದಾರೆ. ತಾವೆಲ್ಲ ಆತ್ಮರ ಬ್ಯಾಟರಿಯನ್ನು ಚಾರ್ಜ್ ಮಾಡಲು ಈಗ ತಂದೆಯನ್ನು ನೆನಪು ಮಾಡಬೇಕು. ಈಗಂತೂ ತಂದೆ ಸನ್ಮುಖದಲ್ಲಿ ಇದ್ದಾರೆ ಅಲ್ವಾ? ಭಕ್ತಿ ಮಾರ್ಗದಲ್ಲಂತೂ ತಂದೆಯ ಕರ್ತವ್ಯದ ಬಗ್ಗೆ ಗೊತ್ತಿರಲಿಲ್ಲ. ಹೆಸರು, ರೂಪ, ದೇಶ, ಕಾಲವನ್ನು ತಿಳಿದುಕೊಂಡಿರಲಿಲ್ಲ. ತಮಗೆ ನಾಮ, ರೂಪ, ದೇಶ, ಕಾಲ ಎಲ್ಲ ಗೊತ್ತಿದೆ. ತಾವು ತಿಳಿದುಕೊಂಡಿದ್ದೀರಾ. ಈ ರಥದ ಮೂಲಕ ತಂದೆ ನಮಗೆ ಎಲ್ಲ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ಇವರು ಎಷ್ಟು ಸೂಕ್ಷ್ಮವಾಗಿದ್ದಾರೆ. ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಬೀಜರೂಪ ತಂದೆಯಾಗಿದ್ದಾರೆ. ಅವಶ್ಯವಾಗಿ ಇಲ್ಲಿ ಬಂದಿದ್ದಾರೆ. ಹೊಸ ಪ್ರಪಂಚ ಸ್ಥಾಪನೆ ಮಾಡುವುದು ತಂದೆಯ ಕೆಲಸವಾಗಿದೆ. ಈ ರೀತಿಯೆಲ್ಲ ಪರಮಧಾಮದಲ್ಲಿ ಕುಳಿತು ಸ್ಥಾಪನೆ ಮಾಡುತ್ತಾರೆ ಅಲ್ಲ. ತಾವು ತಿಳಿದುಕೊಂಡಿದ್ದೀರಾ, ಬಾಬಾರವರು ಈ ಬ್ರಹ್ಮರವರ ತನುವಿನ ಮೂಲಕ ಸನ್ಮುಖದಲ್ಲಿ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಇದು ಸಹ ತಂದೆ ನಾವು ಮಕ್ಕಳಿಗೆ ಪ್ರೀತಿ ಮಾಡೋದಾಯಿತು ಅಲ್ವಾ? ಬೇರೆ ಯಾರಿಗೂ ಸಹ ತಂದೆಯ ಪರಿಚಯ ಗೊತ್ತಿಲ್ಲ. ಗೀತೆಯಾಗಿದೆ, ಭಗವದ್ಗೀತೆ, ಆದಿ ಸನಾತನ ದೇವಿ ದೇವತಾ ಧರ್ಮದ ಶಾಸ್ತ್ರ. ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ. ಈ ಜ್ಞಾನದ ನಂತರ ವಿನಾಶವಾಗುವುದು. ಅವಶ್ಯವಾಗಿ ವಿನಾಶ ಆಗಬೇಕಾಗಿದೆ. ಅನ್ಯ ಧರ್ಮದ ಸ್ಥಾಪಕರು ಯಾರೆಲ್ಲ ಬರುತ್ತಾರೆ ಅವರು ಬಂದಾಗ ವಿನಾಶ ಆಗುವುದಿಲ್ಲ. ವಿನಾಶದ ಸಮಯದಲ್ಲಿಯೇ ವಿನಾಶವಾಗುವುದು. ಆದ್ದರಿಂದ ತಮಗೆ ಯಾವ ಜ್ಞಾನ ಸಿಗುತ್ತಿದೆ ಅನಂತರ ಇದು ಕೂಡ ಮಾಯವಾಗುವುದು. ತಾವು ಮಕ್ಕಳ ಬುದ್ಧಿಯಲ್ಲಿ ಈ ಎಲ್ಲ ಮಾತುಗಳು ಇವೆ. ತಾವು ಚೈತ ಮತ್ತು ರಚನೆಯನ್ನ ತಿಳಿದುಕೊಂಡಿದ್ದೀರಾ. ಅನಾದಿಯಿಂದ ಇದೆಲ್ಲ ನಡೆಯುತ್ತಾ ಬರುವುದು. ತಂದೆಯ ಪಾತ್ರ ಸಂಗಮದಲ್ಲಿ ಬರುವುದಾಗಿದೆ. ಭಕ್ತಿ ಅರ್ಧ ಕಲ್ಪ ನಡೆಯುತ್ತೆ, ಜ್ಞಾನ ನಡೆಯುವುದಿಲ್ಲ. ಜ್ಞಾನದ ಆಸ್ತಿ ಅರ್ಧ ಕಲ್ಪಕ್ಕಾಗಿ ಸಿಗುವುದು. ಜ್ಞಾನವಂತೂ ಒಮ್ಮೆ ಮಾತ್ರ, ಕೇವಲ ಸಂಗಮದಲ್ಲಿ ಸಿಗುವುದು. ಈ ಕ್ಲಾಸು ಒಂದೇ ಬಾರಿ ನಿಮಗೆ ನಡೆಯುವುದು. ಈ ಮಾತುಗಳನ್ನು ಒಳ್ಳೆಯ ರೀತಿ ತಿಳಿದುಕೊಂಡು ಅನ್ಯರಿಗೂ ತಿಳಿಸಬೇಕು.
ಪದವಿಗೆ ಪೂರ್ತಿ ಆಧಾರ ಸರ್ವಿಸ್ ಮಾಡುವುದರ ಮೇಲೆ ಇದೆ. ತಮಗೆ ಗೊತ್ತಿದೆ, ಪುರುಷಾರ್ಥ ಮಾಡಿ ಈಗ ಹೊಸ ಪ್ರಪಂಚದಲ್ಲಿ ಹೋಗಬೇಕು. ಧಾರಣೆ ಮಾಡಿಕೊಂಡು ಅನ್ಯರಿಗೂ ತಿಳಿಸಬೇಕಾಗಿದೆ. ಇದರ ಮೇಲೆಯೇ ತಮ್ಮ ಪದವಿ ಆಧಾರಿತವಾಗಿದೆ. ವಿನಾಶಕ್ಕಿಂತ ಮೊದಲು ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯ ಕೊಡಬೇಕು. ತಾವು ತಂದೆಯನ್ನು ನೆನಪು ಮಾಡುತ್ತಾ ಜನ್ಮ ಜನ್ಮಾಂತರಗಳ ಪಾಪವನ್ನು ಭಸ್ಮ ಮಾಡಿಕೊಳ್ಳುತ್ತಿದ್ದೀರಾ. ಎಲ್ಲಿಯವರೆಗೆ ತಂದೆ ಓದಿಸುತ್ತಿರುತ್ತಾರೆ ಅಲ್ಲಿಯವರೆಗೆ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು. ಓದಿಸುವಂತಹವರ ಜೊತೆಯಲ್ಲಿ ಯೋಗವು ಸಂಬಂಧವೂ ಇರುತ್ತೆ ಅಲ್ವಾ. ಟೀಚರ್ ಓದಿಸುತ್ತಾರೆ ಅಂದಾಗ ಅವರ ಜೊತೆ ಬುದ್ಧಿ ಜೋಡಣೆಯಾಗತ್ತೆ. ಯೋಗವಿಲ್ಲದೆ ವಿದ್ಯಾಭ್ಯಾಸ ಹೇಗೆ ಮಾಡುತ್ತೀರಾ? ಯೋಗ ಅಂದರೆ ಅರ್ಥ ಓದಿಸುವವರ ನೆನಪು. ಇವರು ತಂದೆ, ಶಿಕ್ಷಕ, ಸದ್ಗುರುವಾಗಿದ್ದಾರೆ. 3 ರೂಪದಲ್ಲಿ ಪೂರ್ತಿ ನೆನಪು ಮಾಡಬೇಕು. ಸದ್ಗುರು ಒಂದೇ ಬಾರಿ ಸಿಗುತ್ತಾರೆ. ಜ್ಞಾನದಿಂದ ಸದ್ಗತಿಯಾಗುವುದು. ನಂತರ ಗುರುವಿನ ಪದ್ಧತಿ ಸಮಾಪ್ತಿಯಾಗತ್ತೆ. ತಂದೆ ಶಿಕ್ಷಕನ ಪದ್ಧತಿ ನಡೆಯುತ್ತೆ. ಗುರುವಿನ ಪದ್ಧತಿ ಸಮಾಪ್ತಿಯಾಗತ್ತೆ. ಸದ್ಗತಿ ಸಿಗತ್ತೆ ಅಲ್ವಾ. ನಿರ್ವಾಣ ಧಾಮದಲ್ಲಿ ತಾವು ಪ್ರಾಕ್ಟಿಕಲಲ್ಲಿ ಹೋಗುತ್ತೀರಾ ಮತ್ತೆ ತಮ್ಮ ಸಮಯಕ್ಕೆ ಪಾತ್ರ ಮಾಡಲು ಇಲ್ಲಿ ಬರುತ್ತೀರಾ. ಮುಕ್ತಿ, ಜೀವನ್ ಮುಕ್ತಿ ಎರಡೂ ತಮಗೆ ಸಿಗುವುದು. ಮುಕ್ತಿಯೂ ಅವಶ್ಯವಾಗಿ ಸಿಗತ್ತೆ. ಸ್ವಲ್ಪ ಸಮಯಕ್ಕೆ ಮನೆಯಲ್ಲಿ ಹೋಗಿ ಇರುತ್ತೀರಾ. ಇಲ್ಲಂತೂ ಶರೀರದಿಂದ ಪಾತ್ರ ಮಾಡಬೇಕಾಗುವುದು. ಅಂತಿಮದಲ್ಲಿ ಎಲ್ಲ ಪಾತ್ರಧಾರಿಗಳು ಬರುತ್ತಾರೆ. ಯಾವಾಗ ನಾಟಕ ಪೂರ್ಣವಾಗುವುದು ಆಗ ಎಲ್ಲ ಪಾತ್ರಧಾರಿಗಳು ವೇದಿಕೆಯ ಮೇಲೆ ಬರುತ್ತಾರೆ. ಈಗಲೂ ಸಹ ಎಲ್ಲ ಪಾತ್ರಧಾರಿಗಳು ವೇದಿಕೆಯಲ್ಲಿ ಬಂದಿದ್ದಾರೆ. ಎಷ್ಟು ಘೋರ ಗಂಸಾನ್ ಇದೆ, ಎಷ್ಟು ಬೀಡ್ ಸಂಖ್ಯೆ ಇದೆ. ಸತ್ಯಯುಗದ ಆದಿಯಲ್ಲಿ ಇಷ್ಟು ಘೋರ ಗಂಸಾನ್ ಇರುವುದಿಲ್ಲ. ಈಗಂತೂ ಎಷ್ಟು ಅಶಾಂತಿ ಇದೆ. ತಂದೆಗೆ ಸೃಷ್ಟಿ ಚಕ್ರದ ಜ್ಞಾನ ಇದೆ ಅಂದಾಗ ಮಕ್ಕಳಿಗೂ ಸಹ ಈ ಜ್ಞಾನವಿದೆ. ಬೀಜಕ್ಕೆ ಜ್ಞಾನ ಇದೆ ಅಲ್ವಾ, ನನ್ನ ವೃಕ್ಷ ಹೇಗೆ ವೃದ್ಧಿ ಹೊಂದಿ ನಂತರ ಸಮಾಪ್ತಿ ಆಗುತ್ತೆ ಎಂದು. ಈಗ ತಾವು ಕುಳಿತಿದ್ದೀರಾ ಹೊಸ ಪ್ರಪಂಚದ ವೃಕ್ಷವನ್ನ ನೆಡಲು ಅಥವಾ ಆದಿ ಸನಾತನ ದೇವಿ ದೇವತಾ ಧರ್ಮದ ಸಸಿಯನ್ನು ನೆಡಲು. ತಮಗೆ ಗೊತ್ತಿದೆ ಈ ಲಕ್ಷ್ಮೀನಾರಾಯಣರು ಹೇಗೆ ರಾಜ್ಯವನ್ನು ಪಡೆದರು. ತಮಗೆ ಗೊತ್ತು, ನಾವು ಈಗ ಹೊಸ ಪ್ರಪಂಚದ ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ. ಆ ಪ್ರಪಂಚದಲ್ಲಿರುವವರೆಲ್ಲರೂ ತಮ್ಮನ್ನು ತಾವು ಮಾಲೀಕರೆಂದೇ ಹೇಳುತ್ತಾರೆ ಅಲ್ವಾ. ಹೇಗೆ ಈಗಲೂ ಎಲ್ಲರೂ ಹೇಳುತ್ತಾರೆ ಭಾರತ ನಮ್ಮ ದೇಶ ಎಂದು. ತಾವು ತಿಳಿದುಕೊಂಡಿದ್ದೀರಾ. ಈಗ ನಾವು ಸಂಗಮದಲ್ಲಿ ನಿಂತಿದ್ದೇವೆ, ಶಿವಾಲಯದಲ್ಲಿ ಹೋಗುವವರಿದ್ದೇವೆ. ಈಗ ಹೊರಟು ಹೋಗುತ್ತೇವೆ. ಹೋಗಿ ಶಿವಾಲಯಕ್ಕೆ ಮಾಲೀಕರಾಗುತ್ತೇವೆ. ನಿಮ್ಮ ಮುಖ್ಯ ಗುರಿ ಉದ್ದೇಶವೇ ಇದಾಗಿದೆ. ಯಥಾ ರಾಜ ರಾಣಿ ತಥಾ ಪ್ರಜಾ, ಎಲ್ಲರೂ ಶಿವಾಲಯಕ್ಕೆ ಮಾಲೀಕರಾಗುತ್ತಾರೆ. ಬಾಕಿ ರಾಜಧಾನಿಯಲ್ಲಿ ಭಿನ್ನ ಭಿನ್ನ ಪದವಿಗಳಂತೂ ಇದ್ದೇ ಇರತ್ತೆ. ಅಲ್ಲಿ ಮಂತ್ರಿಗಳು ಇರುವುದಿಲ್ಲ. ಮಂತ್ರಿಗಳಾವಾಗಿರ್ತಾರೆ ಯಾವಾಗ ಪತಿತರಾಗಿರ್ತಾರೆ ರಾಜರು, ತಮ್ಮ ಬುದ್ಧಿ ಕೆಲಸ ಮಾಡಲ್ಲ, ಆಗ ಮಂತ್ರಿಗಳ ಅವಶ್ಯಕತೆ ಇರುತ್ತೆ. ಸತ್ಯಯುಗದಲ್ಲಿ ಮಂತ್ರಿಗಳ ಅಗತ್ಯ ಇರೋದಿಲ್ಲ. ಲಕ್ಷ್ಮೀನಾರಾಯಣ ಅಥವಾ ರಾಮ ಸೀತೆಯರಿಗೆ ಮಂತ್ರಿ ಇರುವುದಿಲ್ಲ. ಏಕೆಂದರೆ ಅವರು ಸ್ವಯಂ ಸತೋಪ್ರಧಾನ ಪಾವನ ಬುದ್ಧಿ ಉಳ್ಳವರಾಗಿರುತ್ತಾರೆ. ನಂತರ ಯಾವಾಗ ಪತಿತರಾಗುತ್ತಾರೆ ಆಗ ರಾಜ ರಾಣಿ ಒಬ್ಬರು ಮಂತ್ರಿ ಇಟ್ಟುಕೊಳ್ಳುತ್ತಾರೆ ಸಲಹೆ ತೆಗೆದುಕೊಳ್ಳಲು. ಈಗಂತೂ ನೋಡಿ ಅನೇಕ ಮಂತ್ರಿಗಳಿದ್ದಾರೆ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಬಹಳ ಮಜದ ಆಟವಾಗಿದೆ. ಆಟ ಸದಾ ಮಜದ್ದೇ ಇರುತ್ತೆ ಅಲ್ವಾ. ಸುಖದ್ದು ಇರುತ್ತೆ, ದುಃಖದ್ದು ಇರುತ್ತೆ. ಈ ಬೇಹದ್ದಿನ ಆಟವನ್ನ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ಇದರಲ್ಲಿ ಅಳುವ ಕಿರುಚುವ ಮಾತಂತೂ ಇಲ್ಲ. ಗಾಯನವೂ ಇದೆ. ಕಳೆದಿದ್ದು ಕಳೆದು ಹೋಯಿತು. ಮಾಡಲ್ಪಟ್ಟ ನಾಟಕ ಇದಾಗಿದೆ. ಈ ನಾಟಕ ನಿಮ್ಮ ಬುದ್ಧಿಯಲ್ಲಿ ಇದೆ. ಇದರ ಪಾತ್ರಧಾರಿಗಳು ನಾವಾಗಿದ್ದೇವೆ. 84 ಜನ್ಮಗಳ ಪಾತ್ರ ಅಕ್ಯುರೇಟ್ ಆಗಿದೆ, ಅವಿನಾಶಿಯಾಗಿದೆ. ಯಾರು ಯಾವ ಜನ್ಮದಲ್ಲಿ ಯಾವ ಪಾತ್ರ ಮಾಡುತ್ತಾ ಬಂದಿದ್ದಾರೆ ಅವರು ಅದನ್ನೇ ಮಾಡುತ್ತಿರುತ್ತಾರೆ. ಇಂದಿನಿಂದ 5000 ವರ್ಷಗಳಿಗೆ ಮೊದಲು ತಮಗೆ ಈ ರೀತಿ ಹೇಳಲಾಗಿತ್ತು,
ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ. ಗೀತೆಯಲ್ಲಿಯೂ ಅಕ್ಷರವಿದೆ. ತಾವು ತಿಳಿದುಕೊಂಡಿದ್ದೀರಾ, ಆದಿ ಸನಾತನ ದೇವಿ ದೇವತಾ ಧರ್ಮ ಯಾವಾಗ ಸ್ಥಾಪನೆಯಾಗಿತ್ತು? ತಂದೆ ಹೇಳುತ್ತಾರೆ, ದೇಹದ ಎಲ್ಲಾ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ, ತಂದೆಯನ್ನು ನೆನಪು ಮಾಡಿ. ಮನ್ಮನಾಭವದ ಅರ್ಥವನ್ನಂತೂ ತಂದೆ ಒಳ್ಳೆಯ ರೀತಿ ತಿಳಿಸಿದ್ದಾರೆ ಅಲ್ವಾ? ಭಾಷೆಯೂ ಸಹ ಇದೇ ಆಗಿದೆ. ಇಲ್ಲಿ ನೋಡಿ, ಎಷ್ಟು ಭಾಷೆಗಳಿವೆ. ಭಾಷೆಗಳ ಮೇಲೆಯೂ ಎಷ್ಟು ಜಗಳ ಕಲಹ ನಡೆಯುತ್ತಿರತ್ತೆ. ಭಾಷೆ ಇಲ್ಲದೆ ಕೆಲಸವೇ ನಡೆಯುವುದಿಲ್ಲ. ಅಂತಹ ಭಾಷೆಗಳನ್ನು ಕಲಿತು ಬರುತ್ತಾರೆ, ಪೂರ್ತಿ ಲ್ಯಾಂಗ್ವೇಜನ್ನೇ ಸಮಾಪ್ತಿ ಮಾಡಿಬಿಡ್ತಾರೆ. ಏನು ಮದರ್ ಲ್ಯಾಂಗ್ವೇಜ್ ಇರತ್ತೆ, ಮಾತೃಭಾಷೆ ಇರತ್ತೆ, ಅದನ್ನೇ ಸಮಾಪ್ತಿ ಮಾಡಿಬಿಡ್ತಾರೆ. ಯಾರು ಜಾಸ್ತಿ ಭಾಷೆಗಳನ್ನು ಕಲಿಯುತ್ತಾರೆ ಅವರಿಗೆ ಬಹುಮಾನ ಸಿಗತ್ತೆ. ಎಷ್ಟು ಧರ್ಮಗಳು ಅಷ್ಟು ಭಾಷೆಗಳು ಇದೆ. ಸತ್ಯಯುಗದಲ್ಲಂತೂ ನಿಮಗೆ ಗೊತ್ತು, ನಮ್ಮ ರಾಜ್ಯ ಇರತ್ತೆ, ಭಾಷೆಯೂ ಸಹ ಒಂದೇ ಇರತ್ತೆ. ಇಲ್ಲಂತೂ 100 ಮೈಲಿಗೆ ಒಂದು ಭಾಷೆ ಇದೆ, ಅಲ್ಲಿ ಒಂದೇ ಭಾಷೆ ಇರತ್ತೆ. ಈ ಎಲ್ಲ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ಆ ತಂದೆಯನ್ನೇ ನೆನಪು ಮಾಡುತ್ತಾ ಇರಿ. ಶಿವ ತಂದೆ ತಿಳಿಸುತ್ತಾರೆ ಬ್ರಹ್ಮರವರ ಮೂಲಕ. ರಥವಂತೂ ಅವಶ್ಯವಾಗಿ ಬೇಕು. ಶಿವ ತಂದೆ ನಮ್ಮ ತಂದೆಯಾಗಿದ್ದಾರೆ. ತಂದೆ ಹೇಳುತ್ತಾರೆ, ನೀವು ನನಗೆ ಬೇಹದ್ದಿನ ಮಕ್ಕಳಾಗಿದ್ದೀರಾ. ತಂದೆ ಇವರ ಮೂಲಕ ಓದಿಸುತ್ತಿದ್ದಾರೆ. ಶಿಕ್ಷಕನನ್ನ ಎಂದಾದರೂ ಆಲಿಂಗನ ಮಾಡಿಕೊಳ್ಳುತ್ತಾರೆಯಾ? ಇಲ್ಲ. ತಂದೆಯಂತೂ ತಮಗೆ ಓದಿಸಲು ಬಂದಿದ್ದಾರೆ. ಶಿಕ್ಷಕ ಮಡ್ಲಲ್ಲಿ ತಗೊಳ್ಳೋದಿಲ್ಲ ವಿದ್ಯಾರ್ಥಿಗಳನ್ನ. ರಾಜಯೋಗವನ್ನು ಕಲಿಸುತ್ತಿದ್ದಾರೆ ತಂದೆ ಅಂದಾಗ ಟೀಚರ್ ಆದ್ರಲ್ವಾ? ತಾವು ವಿದ್ಯಾರ್ಥಿಗಳಾಗಿದ್ದೀರಾ. ವಿದ್ಯಾರ್ಥಿಗಳು ಎಂದಿಗೂ ಶಿಕ್ಷಕನ ಮಡಿಲಲ್ಲಿ ಹೋಗಲ್ಲ. ಆಲಿಂಗನ ಮಾಡ್ಕೊಳ್ತಾರಾ? ಇಲ್ಲ. ಒಬ್ಬ ತಂದೆಗೆ ಮಕ್ಕಳಾಗಿ ಅನ್ಯರ ಜೊತೆ ಮನಸ್ಸನ್ನ ತೊಡಗಿಸಬೇಡಿ. ತಂದೆ ಹೇಳುತ್ತಾರೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸಲು ಬಂದಿದ್ದೇನೆ. ನೀವು ಶರೀರಧಾರಿಗಳು, ನಾನು ಅಶರೀರಿ, ಮೇಲೆ ಇರುವವನಾಗಿದ್ದೇನೆ. ಬಾಬಾ ಪಾವನರನ್ನಾಗಿ ಮಾಡಲು ಬನ್ನಿ ಎಂದು ಕರೆಯುತ್ತೀರಾ ಅಂದರೆ ಅರ್ಥ ತಾವು ಪತಿತರಾಗಿದ್ದೀರಾ ಅಲ್ವಾ? ಮತ್ತೆ ನನಗೆ ಹೇಗೆ ನೀವು ಆಲಿಂಗನ ಮಾಡ್ಕೊಳ್ತೀರಾ? ನನ್ನ ಮಡ್ಲಲ್ಲಿ ಬರ್ತೀರಾ? ಪ್ರತಿಜ್ಞೆ ಮಾಡಿ ನಂತರ ಕೆಲವರು ಪತಿತರಾಗ್ಬಿಡ್ತಾರೆ. ಯಾವಾಗ ಏಕದಂ ಪಾವನರಾಗ್ತಾರೆ ಆಗ ಅಂತಿಮದಲ್ಲಿ ತಂದೆಯ ನೆನಪಿನಲ್ಲೇ ಇರ್ತಾರೆ. ಶಿಕ್ಷಕ ಸದ್ಗುರುವನ್ನ ನೆನಪು ಮಾಡುತ್ತಿರುತ್ತಾರೆ. ಈಗಂತೂ ಚೀಚಿಯಾಗಿ ವಿಕಾರಿಗಳಾಗಿ ಬಿದ್ದು ಹೋಗುತ್ತಾರೆ. ಅಂತಹವರಿಗೆ 100ಕ್ಕೆ 100ರಷ್ಟು ಶಿಕ್ಷೆಯಾಗುವುದು. ಇವರಂತೂ ಮಧ್ಯದಲ್ಲಿ ದಲ್ಲಾಳಿಯ ರೂಪದಲ್ಲಿ ಸಿಕ್ಕಿದ್ದಾರೆ. ಶಿವತಂದೆ ಅವರನ್ನು ನೆನಪು ಮಾಡಬೇಕು. ತಂದೆ ಹೇಳುತ್ತಾರೆ, ಈ ಬ್ರಹ್ಮ ಬಾಬಾ ನಾನು ಕೂಡ ಅವರಿಗೆ ಮಗುವಾಗಿದ್ದೇನೆ. ಮತ್ತೆ ನಾನು ಎಲ್ಲಿ ಆಲಿಂಗನ ಮಾಡ್ಕೊಳಕ್ಕಾಗತ್ತೆ? ಮತ್ತೆಯೂ ಈ ಶರೀರದ ಮೂಲಕ ನೀವು ತಂದೆಯ ಮಿಲನ ಮಾಡುತ್ತೀರಾ. ನಾನು ಅವರಿಗೆ ಹೇಗೆ ಮಿಲನ ಮಾಡಲಿ? ಅವರನ್ನು ಹೇಗೆ ಅವ್ರ ಮಡ್ಲಲ್ಲಿ ಹೋಗಲಿ? ಹೇಗೆ ಆಲಿಂಗನ ಮಾಡಿಕೊಳ್ಳಿ? ತಂದೆಯಂತೂ ಹೇಳ್ತಾರೆ, ಮಕ್ಕಳೇ ನೀವು ಒಬ್ಬ ತಂದೆಯನ್ನು ನೆನಪು ಮಾಡಿ, ಒಬ್ಬ ತಂದೆಯನ್ನು ಪ್ರೀತಿ ಮಾಡಿ. ನೆನಪಿನಿಂದ ಬಹಳಷ್ಟು ಶಕ್ತಿ ಸಿಗುವುದು. ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ತಂದೆಯಿಂದ ನಿಮಗೆ ಅಷ್ಟು ಶಕ್ತಿ ಸಿಗತ್ತೆ. ತಾವೆಷ್ಟು ಬಲಶಾಲಿಗಳಾಗುತ್ತೀರಾ. ತಮ್ಮ ರಾಜಧಾನಿಯಲ್ಲಿ ಯಾರೂ ಸಹ ನಿಮ್ಮ ಮೇಲೆ ವಿಜಯಿಗಳಾಗಲು ಆಗುವುದಿಲ್ಲ. ರಾವಣ ರಾಜ್ಯವೇ ಸಮಾಪ್ತಿಯಾಗುವುದು. ದುಃಖ ಕೊಡುವವರು ಯಾರೂ ಇರುವುದಿಲ್ಲ. ಅದಕ್ಕೆ ಸುಖಧಾಮ ಎಂದು ಹೇಳಲಾಗುವುದು. ರಾವಣ ಪೂರ್ತಿ ವಿಶ್ವದಲ್ಲಿ ಎಲ್ಲರಿಗೂ ದುಃಖ ಕೊಡುವಂತಹದ್ದಾಗಿದೆ. ಪ್ರಾಣಿಗಳು ಕೂಡ ದುಃಖಿಗಳಾಗತ್ತೆ. ಸತ್ಯಯುಗದಲ್ಲಂತೂ ಪ್ರಾಣಿಗಳು ಕೂಡ ಪರಸ್ಪರದಲ್ಲಿ ಪ್ರೇಮದಿಂದ ಇರುತ್ತೆ. ಇಲ್ಲಂತೂ ಪ್ರೇಮನೇ ಇಲ್ಲ, ಒಂದು ಪ್ರೀತಿನೇ ಇಲ್ಲ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಡ್ರಾಮಾ ಹೇಗೆ ಸುತ್ತುತ್ತಿದೆ. ಇದರ ಆದಿ ಮಧ್ಯ ಅಂತ್ಯದ ರಹಸ್ಯ ತಂದೆಯೇ ತಿಳಿಸುತ್ತಾರೆ. ಕೆಲವರಂತೂ ಒಳ್ಳೆಯ ರೀತಿ ಓದುತ್ತಾರೆ, ಕೆಲವರು ಕಡಿಮೆ ಓದುತ್ತಾರೆ. ಎಲ್ಲರೂ ಓದ್ತಾ ಇದ್ದೀರಾ ಅಲ್ವಾ? ಪೂರ್ತಿ ಪ್ರಪಂಚವೇ ವಿದ್ಯಾಭ್ಯಾಸ ಮಾಡುವುದು ಅಂದ್ರೆ ಅರ್ಥ ತಂದೆಯನ್ನು ನೆನಪು ಮಾಡುತ್ತಾರೆ. ತಂದೆಯನ್ನ ನೆನಪು ಮಾಡುವುದು ಸಹ ವಿದ್ಯಾಭ್ಯಾಸವೇ ಆಗಿದೆ ಅಲ್ವಾ?
ಆ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ತಂದೆ ಸರ್ವರ ಸದ್ಗತಿ ದಾತ ಆಗಿದ್ದಾರೆ, ಎಲ್ಲರಿಗೂ ಸುಖ ಕೊಡುತ್ತಾರೆ. ತಂದೆ ಹೇಳುತ್ತಾರೆ, ತಂದೆಯನ್ನು ಕರೆಯುತ್ತಾರೆ, ಬನ್ನಿ ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು. ಅಂದಾಗ ಅವಶ್ಯವಾಗಿ ಪತಿತರಾಗಿದ್ದಾರೆ ಅಲ್ವಾ? ಅವರಂತೂ ಬರ್ತಾರೆ ವಿಕಾರಿಗಳನ್ನು ಕೂಡ ನಿರ್ವಿಕಾರಿಗಳನ್ನಾಗಿ ಮಾಡಲು. ಶಿವ ತಂದೆಯನ್ನು ಕರೆಯುತ್ತಾರೆ, ಅಲ್ಲ ಬನ್ನಿ ನಮ್ಮನ್ನ ಪಾವನ ಮಾಡಿ ಎಂದು. ತಂದೆಯದು ಇದೇ ವ್ಯಾಪಾರವಾಗಿದೆ, ಆದ್ದರಿಂದಲೇ ಅವರನ್ನು ಕರೆಯುತ್ತಾರೆ. ನಿಮ್ಮ ಭಾಷೆಯೂ ಸಹ ಕರೆಕ್ಟ್ ಆಗಬೇಕಾಗಿದೆ. ಅವರಂತೂ ಹೇಳ್ತಾರೆ ಅಲ್ಲಾಹ್ ಅಂತ, ಮತ್ತೆ ಹೇಳ್ತಾರೆ ಕೆಲವರು ಗಾಡ್ ಎಂದು, ಗಾಡ್ ಫಾದರ್ ಎಂದು ಹೇಳುತ್ತಾರೆ. ಅಂತಿಮದವರ ಬುದ್ಧಿಮತ್ತೆಯೂ ಸಹ ಚೆನ್ನಾಗಿರುತ್ತೆ, ಅಷ್ಟು ದುಃಖ ಅವರಿಗೆ ಸಿಗುವುದಿಲ್ಲ. ತಾವು ಈಗ ಸನ್ಮುಖದಲ್ಲಿ ಕುಳಿತಿದ್ದೀರಾ, ಏನು ಮಾಡುತ್ತೀರಾ? ಬಾಬಾರವರನ್ನ ಈ ಭ್ರುಕುಟಿಯಲ್ಲಿ, ಬ್ರಹ್ಮ ಬಾಬರವರ ಭ್ರುಕುಟಿಯಲ್ಲಿ ನೋಡುತ್ತೀರಾ. ತಂದೆ ನಿಮ್ಮ ಭ್ರುಕುಟಿಯಲ್ಲಿ ನೋಡುತ್ತಾರೆ. ಇವರಲ್ಲಿ ಬ್ರಹ್ಮ ಬಾಬರವರಲ್ಲಿ ಶಿವ ತಂದೆ ಪ್ರವೇಶ ಮಾಡಿದ್ದಾರೆ, ಅವರನ್ನು ಕೂಡ ನೋಡುತ್ತಾರೆ. ಪಕ್ಕದಲ್ಲೇ ಕುಳಿತಿದ್ದಾರೆ. ಇದು ತುಂಬಾ ತಿಳಿದುಕೊಳ್ಳುವ ಮಾತಾಗಿದೆ. ತಂದೆ ಹೇಳುತ್ತಾರೆ, ನಾನು ಇವರ ಪಕ್ಕದಲ್ಲಿ ಕುಳಿತಿದ್ದೇನೆ, ಇವರು ಸಹ ತಿಳಿದುಕೊಳ್ಳುತ್ತಾರೆ ನನ್ನ ಪಕ್ಕದಲ್ಲಿ ಕುಳಿತಿದ್ದಾರೆಂದು. ನೀವು ಹೇಳುತ್ತೀರಾ, ನಾವು ಎದುರು ಸನ್ಮುಖದಲ್ಲಿ ಒಬ್ಬರನ್ನೊಬ್ಬರು ನೋಡುತ್ತಿದ್ದೇವೆ. ತಂದೆ ಮತ್ತು ದಾದಾ ಇಬ್ಬರೂ ಆತ್ಮರನ್ನ ನೋಡುತ್ತಿದ್ದೀರಾ. ನಿಮ್ಮಲ್ಲಿ ಈ ಜ್ಞಾನ ಇದೆ. ಬಾಬ್ ದಾದಾ ಎಂದು ಯಾರಿಗೆ ಹೇಳಲಾಗುವುದು? ಆತ್ಮ ಸನ್ಮುಖದಲ್ಲಿ ಕುಳಿತಿದೆ. ಭಕ್ತಿ ಮಾರ್ಗದಲ್ಲಂತೂ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡು ಕೇಳುತ್ತಾರೆ. ವಿದ್ಯಾಭ್ಯಾಸದ ಮಾತೇ ಇರುವುದಿಲ್ಲ. ಶಿಕ್ಷಕನನ್ನ ನೋಡ್ಬೇಕು ಅಲ್ವಾ? ಇಲ್ಲಂತೂ ತಂದೆಯೂ ಆಗಿದ್ದಾರೆ, ಶಿಕ್ಷಕರು ಆಗಿದ್ದಾರೆ. ಸನ್ಮುಖದಲ್ಲಿ ನೋಡಬೇಕು. ಸನ್ಮುಖದಲ್ಲಿ ಕುಳಿತಿದ್ದೀರಾ, ಮತ್ತೆ ಕಣ್ಣು ಮುಚ್ಕೊಂಡಿದ್ದೀರಾ ಅಂದ್ರೆ ತುಕುಡಿಸ್ತಿರ್ತೀರಾ. ಅಂತಹ ವಿದ್ಯಾಭ್ಯಾಸವೇ ಅಲ್ಲ. ವಿದ್ಯಾರ್ಥಿಗಳು ಶಿಕ್ಷಕನನ್ನ ಅವಶ್ಯವಾಗಿ ನೋಡುತ್ತಿರುತ್ತಾರೆ. ಇಲ್ಲವೆಂದರೆ ಶಿಕ್ಷಕ ಹೇಳುತ್ತಾರೆ, ನೀವು ತೂಕುಡಿಸ್ತಾ ಇದ್ದೀರಾ, ಆಕಳಿಸ್ತಿದ್ದೀರಾ ಎಂದು. ಇವ್ರು ಏನೋ ಕುಡಿದು ಏನೋ ಬಾಂಗ್ ತಿಂದು ಬಂದಿರಬಹುದು ಅಂತ ಅನ್ಕೊಳ್ಳಾಗತ್ತಲ್ವಾ? ನಿಮ್ಮ ಬುದ್ಧಿಯಲ್ಲಿದೆ, ಶಿವ ತಂದೆ ಈ ಬ್ರಹ್ಮರವರ ತನುವಿನಲ್ಲಿ ಇದ್ದಾರೆ. ನಾನು ಶಿವ ತಂದೆಯನ್ನ ನೋಡುತ್ತಿದ್ದೇನೆ. ತಂದೆ ತಿಳಿಸುತ್ತಾರೆ, ಈ ಕ್ಲಾಸು ಕಾಮನ್ ಕ್ಲಾಸ್ ಅಲ್ಲ, ಕಣ್ಣು ಮುಚ್ಚಿ ಕುಳಿತುಕೊಳ್ಳಲು. ಶಾಲೆಯಲ್ಲಿ ಎಂದಿಗೂ ವಿದ್ಯಾರ್ಥಿಗಳು ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆಯೇ? ಇಲ್ಲ. ಅನ್ಯ ಸತ್ಸಂಗಗಳಿಗೆ ಶಾಲೆ ಎಂದು ಹೇಳಲಾಗುವುದಿಲ್ಲ. ಬಲೆ ಗೀತೆಯನ್ನ ಹೇಳುತ್ತಾರೆ, ಆದರೆ ಅದಕ್ಕೆ ಶಾಲೆ ಎಂದು ಹೇಳುವುದಿಲ್ಲ. ಅವರು ತಂದೆಯೂ ಅಲ್ಲ ಅವರನ್ನು ನೋಡಲು. ಕೆಲವರಂತೂ ಶಿವನ ಭಕ್ತಿ ಮಾಡುತ್ತಾರೆ, ಶಿವನನ್ನೇ ನೆನಪು ಮಾಡುತ್ತಾರೆ, ಕಿವಿಗಳಿಂದ ಕಥೆಯನ್ನ ಕೇಳುತ್ತಿರುತ್ತಾರೆ. ಶಿವನ ಭಕ್ತಿ ಮಾಡುವವರು ಶಿವನನ್ನೇ ನೆನಪು ಮಾಡಬೇಕು. ಯಾವುದೇ ಸತ್ಸಂಗದಲ್ಲಿ ಪ್ರಶ್ನೋತ್ತರಗಳು ಇರುವುದಿಲ್ಲ, ಇಲ್ಲಿ ಇರುತ್ತದೆ. ಇಲ್ಲಿ ನಿಮ್ಮ ಸಂಪಾದನೆ ಬಹಳ ಆಗತ್ತೆ. ಸಂಪಾದನೆಯಲ್ಲಿ ಎಂದಿಗೂ ಆಕಳಿಕೆ ತೂಕಡಿಕೆ ಬರಬಾರದು. ಸಂಪತ್ತು ಸಿಗತ್ತೆ ಅಲ್ವಾ, ಅಂದಾಗ ಖುಷಿ ಆಗತ್ತೆ. ಆಕಳಿಕೆ ತೂಕಡಿಕೆ ದುಃಖದ ಗುರುತೇ ಇರಬಾರದು. ಕಾಯಿಲೆ ಇದ್ದಾಗ ಅಥವಾ ದಿವಾಳಿ ಆದಾಗ ತೂಕಡಿಕೆ ಬರುತ್ತೆ. ಹಣ ಸಿಗ್ತಾ ಇದೆ ಅಂದಾಗ ಎಂದಿಗೂ ತೂಕಡಿಕೆ ಬರುವುದಿಲ್ಲ. ಬಾಬಾ ವ್ಯಾಪಾರಿಯೂ ಆಗಿದ್ದಾರೆ. ರಾತ್ರಿಯಲ್ಲಿ ಸ್ಟೀಮರ್ ಬರ್ತಿತ್ತು, ಆಗ ರಾತ್ರಿಯಲ್ಲಿ ಎದ್ದೊಳ್ಬೇಕಾಗಿತ್ತು ಅಲ್ವಾ? ಕೆಲವು ಮಾಲ್ ರಾತ್ರಿಯಲ್ಲಿ ಬಂತು ಅಂತ ಹೇಳಿದ್ರೆ ಕೇವಲ ಫಿಮೇಲ್ಸ್ಗೋಸ್ಕರ ಯಾರಾದ್ರೂ ಬರ್ತಾರೆ, ರಾಣಿ ಯಾರಾದ್ರೂ ಅಂದ್ರೆ ಫಿಮೇಲ್ಸ್ಗೋಸ್ಕರ ತೆರೆದಿರ್ತಾ ಇತ್ತು. ಬಾಬಾ ಹೇಳ್ತಾರೆ, ಪ್ರದರ್ಶನಿ ಕಾಸು ಮಹಿಳೆಯರಿಗಾಗಿ ಒಂದು ದಿನ ಇಟ್ಟುಕೊಳ್ಳಿ, ಆಗ ಬಹಳಷ್ಟು ಜನ ಬರ್ತಾರೆ. ಪರ್ದನಶಿನು ಇರ್ತಾರಲ್ವ, ಅವರು ಬರ್ತಾರೆ. ಕೆಲವ್ರು ಯಾರ ಮುಖನೂ ನೋಡಲ್ಲ, ಬೇರೆ ಅಣ್ಣಂದ್ರೆ ಯಾರ ಮುಖನೂ ನೋಡಲ್ಲ, ಪರ್ದೆ ಹಾಕ್ಕೊಂಡ್ಬಿಟ್ಟಿರ್ತಾರೆ ಮುಖಕ್ಕೆ. ಬಹಳಷ್ಟು ಜನ ಇರ್ತಾರೆ. ಸೊಸೆಯರು ಇರ್ತಾರಲ್ವ, ಅತ್ತೆ ಮಾವನ ಮುಖ ನೋಡೋದಿಲ್ಲ, ಅವ್ರ ಮುಖ ಮುಚ್ಕೊಂಡಿರ್ತಾರೆ. ಸಂತಹವರು ಬರ್ತಾರೆ. ಮೋಟರ್ನಲ್ಲಿಯೂ ಕೂಡ ಪರ್ದೆ ಇರುತ್ತೆ, ಅವ್ರು ಬರುವಂತಹ ಗಾಡಿಯಲ್ಲೂ ಪರ್ದೆ ಇರುತ್ತೆ. ಇಲ್ಲಂತೂ ಆತ್ಮನ ಮಾತಾಗಿದೆ, ಅಂದ್ರೆ ಮುಖ ಮುಚ್ಕೊಂಡು ಬರಬೇಕು ಆ ರೀತಿ ಏನಿರಲ್ಲ. ಆದ್ರೆ ಅಂಥವರು ಕೂಡ ಇರ್ತಾರೆ. ಹೊರಗಡೆ ಮುಖ ತೋರ್ಸಲ್ಲ ಯಾರಿಗೂ, ಪರ್ದೆ ಹಾಕ್ಕೊಂಡ್ಬಿಟ್ಟಿರ್ತಾರೆ, ಗುಂಗೋಟ್ ಹಾಕ್ಕೊಂಡ್ಬಿಟ್ಟಿರ್ತಾರೆ ಮುಖಕ್ಕೆ.
ಬರೀ ಮಹಿಳೆಯರಿದ್ರೆ ಮಾತ್ರ ಅವ್ರು ಬರ್ತಾರೆ. ಅದಕ್ಕೆ ಮಹಿಳೆಯರಿಗೆ ಸಪ್ರೇಟಾಗಿ ಪ್ರದರ್ಶನಿ ಇಡಿ ಅಂತಾರೆ ಬಾಬಾ. ಇಲ್ಲಂತೂ ಆತ್ಮನ ಮಾತಾಗಿದೆ. ಜ್ಞಾನ ಸಿಕ್ಕಿದೆ ಅಂದರೆ ಪರದೆಯೇ ಓಪನ್ ಆಯಿತು. ಪರದೆ ಹಾಕ್ಕೊಳ್ಳುವ ಅವಶ್ಯಕತೆ ಇಲ್ಲ. ಸತ್ಯಯುಗದಲ್ಲಿ ಪರದೆ ಎಲ್ಲ ಇರುವುದಿಲ್ಲ, ಮುಖ ಮುಚ್ಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಇಲ್ಲಂತೂ ಪ್ರವೃತ್ತಿ ಮಾರ್ಗದ ಜ್ಞಾನವಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಈ ಆಟ ಬಹಳ ಮಜದ ಆಟ ತಯಾರಾಗಿದೆ. ಇದರಲ್ಲಿ ಸುಖ ಮತ್ತು ದುಃಖದ ಪಾತ್ರ ಅಡಕವಾಗಿದೆ. ಆದ್ದರಿಂದ ಅಳುವ ಕಿರಿಚುವ ಮಾತು ಇಲ್ಲ, ಬುದ್ಧಿಯಲ್ಲಿರಬೇಕು. ಇದು ಮಾಡಲ್ಪಟ್ಟಿದೆ. ಕಳೆದು ಹೋಗಿರುವುದರ ಚಿಂತನೆ ಮಾಡಬಾರದು. ಎರಡನೇ ಪಾಯಿಂಟು, ಇದು ಕಾಮನ್ ಕ್ಲಾಸ್, ಸಾಧಾರಣವಾದ ಕ್ಲಾಸ್, ತರಗತಿ ಅಲ್ಲ. ಇದರಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳಬಾರದು. ಶಿಕ್ಷಕನನ್ನ ಸನ್ಮುಖದಲ್ಲಿ ನೋಡಬೇಕು. ಆಕಳಿಕೆ ತೂಕಡಿಕೆ ಬರಬಾರದು, ಆಕಳಿಸಬಾರದು. ಆಕಳಿಸೋದು ಅಂದರೆ ಅರ್ಥ ದುಃಖದ ಗುರುತಾಗಿದೆ. ಆಕಳಿಕೆ ಬರ್ತಿದೆ, ತೂಕಡಿಕೆ ಬರ್ತಿದೆ ಅಂದರೆ ಅದು ದುಃಖದ ಗುರುತಾಗಿದೆ. ವರದಾನ: ಸಂತುಷ್ಟತೆಯ 3 ಸರ್ಟಿಫಿಕೇಟ್ ಪಡೆದು ತಮ್ಮ ಯೋಗಿ ಜೀವನದ ಪ್ರಭಾವವನ್ನು ಹಾಕುವಂತಹ ಸಹಜ ಯೋಗಿ ಆಗಿರಿ. ಸಂತುಷ್ಟತೆಯ 3 ಸರ್ಟಿಫಿಕೇಟ್ ಪಡೆದು ತಮ್ಮ ಯೋಗಿ ಜೀವನದ ಪ್ರಭಾವ ಹಾಕುವಂತಹ ಅಥವಾ ಬೀರುವಂತಹ ಸಹಜ ಯೋಗಿ ಆಗಿರಿ. ವರದಾನದ ವಿಶ್ಲೇಷಣೆ: ಸಂತುಷ್ಟತೆ ಯೋಗಿ ಜೀವನದ ವಿಶೇಷ ಲಕ್ಷ್ಯವಾಗಿದೆ. ಯಾರು ಸದಾ ಸಂತುಷ್ಟವಾಗಿರುತ್ತಾರೆ ಮತ್ತು ಸರ್ವರನ್ನು ಸಂತುಷ್ಟಪಡಿಸುತ್ತಾರೆ, ಅವರ ಯೋಗಿ ಜೀವನದ ಪ್ರಭಾವ ಬೇರೆಯವರ ಮೇಲೆಯೂ ಸ್ವತಃವಾಗಿ ಬೀಳುವುದು. ಹೀಗೆ ಸೈನ್ಸಿನ ಸಾಧನಗಳ ಪ್ರಭಾವ ವಾಯುಮಂಡಲದ ಮೇಲೆ ಬೀಳುತ್ತೆ, ಹಾಗೆಯೇ ಸಹಜ ಯೋಗಿ ಜೀವನದ ಪ್ರಭಾವವೂ ಬೀಳುವುದು. ಯೋಗಿ ಜೀವನದ 3 ಸರ್ಟಿಫಿಕೇಟ್ಸ್. ಒಂದು ಸ್ವಯಂನಿಂದ ಸಂತುಷ್ಟತೆಯ ಸರ್ಟಿಫಿಕೇಟ್ ತಗೋಬೇಕು. ಎರಡನೇದು ಬಾಬ್ರೂರು ಸಂತುಷ್ಟವಾಗಿರಬೇಕು. ಮೂರನೇದು ಲೌಕಿಕ ಅಲೌಕಿಕ ಪರಿವಾರ ಸಂತುಷ್ಟವಾಗಿರಬೇಕು. ಈ 3 ಸರ್ಟಿಫಿಕೇಟು ಯೋಗಿ ಜೀವನದ ಸರ್ಟಿಫಿಕೇಟ್ಸ್ ಆಗಿದೆ. ಸ್ಲೋಗನ್: ಸ್ವರಾಜ್ಯದ ತಿಲಕ, ವಿಶ್ವ ಕಲ್ಯಾಣದ ಕಿರೀಟ, ಸ್ವಸ್ಥಿತಿಯ ಸಿಂಹಾಸನದ ಮೇಲೆ ವಿರಾಜಮಾನರಾಗಿರುವವರೇ ರಾಜಯೋಗಿಗಳು. ಸ್ವರಾಜ್ಯದ ತಿಲಕ ಇಟ್ಕೊಂಡಿರ್ಬೇಕು, ವಿಶ್ವ ಕಲ್ಯಾಣದ ಕಿರೀಟ ತೊಟ್ಟಿರಬೇಕು, ಸ್ವಸ್ಥಿತಿಯ ಸಿಂಹಾಸನದ ಮೇಲೆ ವಿರಾಜಮಾನವಾಗಿರಬೇಕು. ಅವರೇ ರಾಜಯೋಗಿಗಳು. ಇಂದಿನ ಅವ್ಯಕ್ತ ಇಶಾರೆ: ಯಾರು ಹೃದಯದಿಂದ ಸೇವೆ ಮಾಡುತ್ತಾರೆ ಅಥವಾ ತಂದೆಯನ್ನ ನೆನಪು ಮಾಡುತ್ತಾರೆ, ಅವರಿಗೆ ಪರಿಶ್ರಮ ಕಡಿಮೆ ಇರುತ್ತೆ, ಸಂತುಷ್ಟತೆ ಜಾಸ್ತಿ ಇರುತ್ತೆ. ಯಾರು ಹೃದಯದ ಸ್ನೇಹದಿಂದ ನೆನಪು ಮಾಡುವುದಿಲ್ಲ, ಸೇವೆ ಮಾಡುವುದಿಲ್ಲ, ಕೇವಲ ಜ್ಞಾನದ ಆಧಾರದ ಮೇಲೆ ಬುದ್ಧಿಯಿಂದ ನೆನಪು ಮಾಡ್ತಾರೆ ಅಥವಾ ಸೇವೆ ಮಾಡ್ತಾರೆ, ಅವರಿಗೆ ಪರಿಶ್ರಮ ಜಾಸ್ತಿ ಆಗತ್ತೆ, ಜಾಸ್ತಿ ಕಷ್ಟಪಡಬೇಕಾಗತ್ತೆ, ಸಂತುಷ್ಟತೆ ಕಡಿಮೆ ಇರುತ್ತೆ. ಬಲೆ ಸಫಲತೆಯೂ ಆಗಬಹುದು, ಆದರೂ ಹೃದಯದ ಸಂತುಷ್ಟತೆ ಕಡಿಮೆ ಇರುತ್ತೆ. ಇದೇ ಯೋಚಿಸ್ತಿರ್ತಾರೆ, ಆಗಿದ್ದೆಲ್ಲ ಒಳ್ಳೆಯದಾಯಿತು, ಆದರೆ ಮತ್ತೆಯೂ ಆಗಿ ಒಳ್ಳೇದಾಯ್ತಾದ್ರೆ ಇನ್ನೂ ಸ್ವಲ್ಪ ಆಗಬೇಕಾಗಿತ್ತು, ನಾವೆಷ್ಟು ಪರಿಶ್ರಮ ಪಟ್ವಿ ಅಷ್ಟು ಫಲ ಸಿಗಲಿಲ್ಲ, ಮಾಡ್ತಾನೇ ಇರ್ತಾರೆ ಮತ್ತೆ ಅಂತ. ಮತ್ತೆ ಹೃದಯ ಉಳ್ಳಂಥವ್ರು, ಯಾರು ಸತ್ಯ ಹೃದಯದಿಂದ ಸೇವೆ ಮಾಡ್ತಾರೆ, ನೆನಪು ಮಾಡ್ತಾರೆ, ಅವರು ಸದಾ ಸಂತುಷ್ಟತೆಯ ಹಾಡನ್ನ ಹಾಡ್ತಾ ಇರ್ತಾರೆ. ಓಂ ಶಾಂತಿ.